ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಮಹಾಕುಂಭದ ಮಹಾ ಸಂಭ್ರಮ ಗರಿಗೆದರಿದೆ. ನಾಳೆ ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಅಲ್ಲಿ ಪವಿತ್ರ ಸ್ನಾನಕ್ಕಾಗಿ ಸಾಗರದೋಪಾದಿಯಲ್ಲಿ ಜನ ಬಂದು ನೆರೆದಿದ್ದಾರೆ. ನಾಳೆಯ ಪವಿತ್ರ ಸ್ನಾನಕ್ಕಾಗಿ ಇವತ್ತೇ ಜನ ಅಲ್ಲಿ ಬಂದು ಸೇರ್ತಾ ಇದ್ದಾರೆ. ಪುಣ್ಯ ಸ್ನಾನ, ಮೌನಿ ಅಮಾವಾಸ್ಯೆಯ ಪುಣ್ಯ ಸ್ನಾನ ಸನಾತನ ಧರ್ಮದಲ್ಲಿ ಬಹಳ ಶ್ರೇಷ್ಠ ಅಂತ ಪರಿಗಣಿತವಾಗುತ್ತೆ. ಹಾಗಾಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳೋದಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ದೇಶದಾದ್ಯಂತ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ ಪ್ರಯಾಗ್ರಾಜ್ಗೆ. ಇವತ್ತು ರಾತ್ರಿ 7:35ಕ್ಕೆ ಮೌನಿ ಅಮಾವಾಸ್ಯೆ ಆರಂಭ ಆಗುತ್ತೆ. 29 ಅಂದ್ರೆ ನಾಳೆ ಸಂಜೆ 6 ಗಂಟೆ ಅಷ್ಟೊತ್ತವರೆಗೂ ಕೂಡ ಈ ಮೌನಿ ಅಮಾವಾಸ್ಯೆ ಇರುತ್ತೆ. ಅಷ್ಟರಲ್ಲಿ ಕುಂಭಮೇಳದಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳೋದು ಅತ್ಯಂತ ಪುಣ್ಯಕರ ಅಂತ ಪರಿಗಣಿತವಾಗುತ್ತೆ. ದೋಷಗಳು ಕಳೆಯುತ್ತವೆ, ಕರ್ಮಗಳು ಕಳೆಯುತ್ತವೆ, ಪಾಪಗಳು ಕಳೆಯುತ್ತೆ ಅಂತ ಜನರ ಶ್ರದ್ಧೆ, ನಂಬಿಕೆ, ಭಕ್ತಿ. ನೂರಾರು ಕಿಲೋಮೀಟರ್ಗಳ ಉದ್ದಕ್ಕೂ ಹರಡಿರುವ ಮಹಾಕುಂಭಮೇಳದ ಸಿಟಿ ಏನಿದೆ, ಒಂದು ನಗರವನ್ನೇ ಅದಕ್ಕೋಸ್ಕರ ನಿರ್ಮಾಣ ಮಾಡಲಾಗಿದೆ. ಆ ಒಂದು ಜಾಗದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಧು ಸಂತರು, ಜನರು, ಪ್ರತಿಯೊಬ್ಬರು ಆಸಕ್ತರು, ಭಕ್ತರು, ಶ್ರದ್ಧಾಳುಗಳು ಎಲ್ಲರೂ ಕೂಡ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಜಗತ್ತಿನಾದ್ಯಂತ ಜನ ಕುತೂಹಲಗೊಂಡು ಈ ಮಹಾಕುಂಭ ಮೇಳವನ್ನು ನೋಡೋದಕ್ಕೂ ಬರ್ತಾ ಇದ್ದಾರೆ. ಆ ಥರದ ಒಂದು ವಿದ್ಯಮಾನ ಭಾರತದಲ್ಲಿ ಘಟಿಸ್ತಾ ಇರುವಂಥದ್ದು. 144 ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾಕುಂಭ ಮೇಳ ಅತ್ಯಂತ ವೈಭವೋಪೇತವಾಗಿ ನಡೆಯುತ್ತಾ ಇದೆ. ಬಹುಶಃ ಒಂದು ತಲೆಮಾರಿಗೆ ಒಮ್ಮೆ ಸಿಗಬಹುದಾದ ಒಂದು ವಿದ್ಯಮಾನ ಇದು. ಕೆಲವೊಮ್ಮೆ ಒಮ್ಮೆಯೂ ಸಿಗಲಿಕ್ಕಿಲ್ಲ. ಕುಂಭಮೇಳಗಳು ಸಿಗ್ತವೆ, ಆದರೆ ಮಹಾಕುಂಭಮೇಳ ಸಿಗುವಂಥದ್ದು ಎಷ್ಟೋ ತಲೆಮಾರಿಗೆ ಒಂದು ಬಾರಿ ಅಂತ ಹೇಳಬೇಕು. ಹಾಗಾಗಿ ಇದರಲ್ಲಿ ಪಾಲ್ಗೊಂಡು ಪುನೀತರಾಗೋದಕ್ಕೆ ದೇಶದಾದ್ಯಂತ ಜನ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಸಾರಿ ಮೌನಿ ಅಮಾವಾಸ್ಯೆಯ ಈ ದಿನ ಪುಣ್ಯ ಸ್ನಾನ ಮಾಡುವಂಥದ್ದು ಅತ್ಯಂತ ಶ್ರೇಯಸ್ಕರ ಅನ್ನೋದು ಸನಾತನ ಧರ್ಮದ ನಂಬಿಕೆ. ಹಾಗಾಗಿ ಜನ ದೊಡ್ಡ ಸಂಖ್ಯೆಯಲ್ಲಿ ದೇಶದ ಮೂಲೆ ಮೂಲೆಯಿಂದ ಪ್ರಯಾಗ್ರಾಜ್ಗೆ ಆಗಮಿಸ್ತಾ ಇದ್ದಾರೆ. ಫ್ಲೈಟ್ಗಳಲ್ಲಿ, ರೈಲ್ಗಳಲ್ಲಿ, ಬಸ್ಗಳಲ್ಲಿ ಯಾವೆಲ್ಲ ಸಾಧ್ಯತೆಗಳಿದೆಯೋ ಆ ಎಲ್ಲ ಸಂಪರ್ಕ ಸಾಧನಗಳನ್ನು ಬಳಸಿ ಜನ ಪ್ರಯಾಗ್ರಾಜ್ನತ್ತ ಬರ್ತಾ ಇದ್ದಾರೆ. ಭಾರತ ಕಾಣ್ತಾ ಇರುವಂತಹ ಬಹು ವಿಶೇಷವಾದ ವಿದ್ಯಮಾನ ಇದು ಅಂತಾನೆ ಹೇಳಬೇಕು. ಧಾರ್ಮಿಕ ಸಮ್ಮೇಳನದ ರೀತಿಯಲ್ಲಿ ನಡೀತಾ ಇರುವಂತಹ ಒಂದು ಮೇಳ. ಆದರೆ ದೇಶದ ಕಾಲು ಭಾಗಕ್ಕಿಂತಲೂ ಹೆಚ್ಚಿನ ಜನಸಂಖ್ಯೆ ಈ ಮೇಳದಲ್ಲಿ ಇರುತ್ತೆ ಅಂದರೆ ಅದಿನ್ನೆಂಥ ಮಹತ್ವದ ಮೇಳ ಆಗಿರಬೇಕು ಅನ್ನುವಂಥದ್ದು. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಮಹಾಕುಂಭದ ಮಹಾ ಸಂಭ್ರಮ ಗರಿಗೆದರಿದೆ. ನಾಳೆ ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಅಲ್ಲಿ ಪವಿತ್ರ ಸ್ನಾನಕ್ಕಾಗಿ ಸಾಗರದೋಪಾದಿಯಲ್ಲಿ ಜನ ಬಂದು ನೆರೆದಿದ್ದಾರೆ. ನಾಳೆಯ ಪವಿತ್ರ ಸ್ನಾನಕ್ಕಾಗಿ ಇವತ್ತೇ ಜನ ಅಲ್ಲಿ ಬಂದು ಸೇರ್ತಾ ಇದ್ದಾರೆ. ಪುಣ್ಯ ಸ್ನಾನ, ಮೌನಿ ಅಮಾವಾಸ್ಯೆಯ ಪುಣ್ಯ ಸ್ನಾನ ಸನಾತನ ಧರ್ಮದಲ್ಲಿ ಬಹಳ ಶ್ರೇಷ್ಠ ಅಂತ ಪರಿಗಣಿತವಾಗುತ್ತೆ. ಹಾಗಾಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳೋದಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ದೇಶದಾದ್ಯಂತ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ ಪ್ರಯಾಗ್ರಾಜ್ಗೆ. ಇವತ್ತು ರಾತ್ರಿ 7:35ಕ್ಕೆ ಮೌನಿ ಅಮಾವಾಸ್ಯೆ ಆರಂಭ ಆಗುತ್ತೆ. 29 ಅಂದ್ರೆ ನಾಳೆ ಸಂಜೆ 6 ಗಂಟೆ ಅಷ್ಟೊತ್ತವರೆಗೂ ಕೂಡ ಈ ಮೌನಿ ಅಮಾವಾಸ್ಯೆ ಇರುತ್ತೆ. ಅಷ್ಟರಲ್ಲಿ ಕುಂಭಮೇಳದಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳೋದು ಅತ್ಯಂತ ಪುಣ್ಯಕರ ಅಂತ ಪರಿಗಣಿತವಾಗುತ್ತೆ. ದೋಷಗಳು ಕಳೆಯುತ್ತವೆ, ಕರ್ಮಗಳು ಕಳೆಯುತ್ತವೆ, ಪಾಪಗಳು ಕಳೆಯುತ್ತೆ ಅಂತ ಜನರ ಶ್ರದ್ಧೆ, ನಂಬಿಕೆ, ಭಕ್ತಿ. ನೂರಾರು ಕಿಲೋಮೀಟರ್ಗಳ ಉದ್ದಕ್ಕೂ ಹರಡಿರುವ ಮಹಾಕುಂಭಮೇಳದ ಸಿಟಿ ಏನಿದೆ, ಒಂದು ನಗರವನ್ನೇ ಅದಕ್ಕೋಸ್ಕರ ನಿರ್ಮಾಣ ಮಾಡಲಾಗಿದೆ. ಆ ಒಂದು ಜಾಗದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಧು ಸಂತರು, ಜನರು, ಪ್ರತಿಯೊಬ್ಬರು ಆಸಕ್ತರು, ಭಕ್ತರು, ಶ್ರದ್ಧಾಳುಗಳು ಎಲ್ಲರೂ ಕೂಡ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಜಗತ್ತಿನಾದ್ಯಂತ ಜನ ಕುತೂಹಲಗೊಂಡು ಈ ಮಹಾಕುಂಭ ಮೇಳವನ್ನು ನೋಡೋದಕ್ಕೂ ಬರ್ತಾ ಇದ್ದಾರೆ. ಆ ಥರದ ಒಂದು ವಿದ್ಯಮಾನ ಭಾರತದಲ್ಲಿ ಘಟಿಸ್ತಾ ಇರುವಂಥದ್ದು. 144 ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾಕುಂಭ ಮೇಳ ಅತ್ಯಂತ ವೈಭವೋಪೇತವಾಗಿ ನಡೆಯುತ್ತಾ ಇದೆ.
ಬಹುಶಃ ಒಂದು ತಲೆಮಾರಿಗೆ ಒಮ್ಮೆ ಸಿಗಬಹುದಾದ ಒಂದು ವಿದ್ಯಮಾನ ಇದು. ಒಮ್ಮೆಯೂ ಸಿಗಲಿಕ್ಕಿಲ್ಲ. ಕುಂಭಮೇಳಗಳು ಸಿಗ್ತವೆ, ಆದರೆ ಮಹಾಕುಂಭಮೇಳ ಸಿಗುವಂಥದ್ದು ಎಷ್ಟೋ ತಲೆಮಾರಿಗೆ ಒಂದು ಬಾರಿ ಅಂತ ಹೇಳಬೇಕು. ಹಾಗಾಗಿ ಇದರಲ್ಲಿ ಪಾಲ್ಗೊಂಡು ಪುನೀತರಾಗೋದಕ್ಕೆ ದೇಶದಾದ್ಯಂತ ಜನ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಸಾರಿ ಮೌನಿ ಅಮಾವಾಸ್ಯೆಯ ಈ ದಿನ ಪುಣ್ಯ ಸ್ನಾನ ಮಾಡುವಂಥದ್ದು ಅತ್ಯಂತ ಶ್ರೇಯಸ್ಕರ ಅನ್ನೋದು ಸನಾತನ ಧರ್ಮದ ನಂಬಿಕೆ. ಹಾಗಾಗಿ ಜನ ದೊಡ್ಡ ಸಂಖ್ಯೆಯಲ್ಲಿ ದೇಶದ ಮೂಲೆ ಮೂಲೆಯಿಂದ ಪ್ರಯಾಗ್ರಾಜ್ಗೆ ಆಗಮಿಸ್ತಾ ಇದ್ದಾರೆ. ಫ್ಲೈಟ್ಗಳಲ್ಲಿ, ರೈಲ್ಗಳಲ್ಲಿ, ಬಸ್ಗಳಲ್ಲಿ ಯಾವೆಲ್ಲ ಸಾಧ್ಯತೆಗಳಿದೆಯೋ ಆ ಎಲ್ಲ ಸಂಪರ್ಕ ಸಾಧನಗಳನ್ನು ಬಳಸಿ ಜನ ಪ್ರಯಾಗ್ರಾಜ್ನತ್ತ ಬರ್ತಾ ಇದ್ದಾರೆ. ಭಾರತ ಕಾಣ್ತಾ ಇರುವಂತಹ ಬಹು ವಿಶೇಷವಾದ ವಿದ್ಯಮಾನ ಇದು ಅಂತಾನೆ ಹೇಳಬೇಕು. ಧಾರ್ಮಿಕ ಸಮ್ಮೇಳನದ ರೀತಿಯಲ್ಲಿ ನಡೀತಾ ಇರುವಂತಹ ಒಂದು ಮೇಳ. ಆದರೆ ದೇಶದ ಕಾಲು ಭಾಗಕ್ಕಿಂತಲೂ ಹೆಚ್ಚಿನ ಜನಸಂಖ್ಯೆ ಈ ಮೇಳದಲ್ಲಿ ಇರುತ್ತೆ ಅಂದರೆ ಅದಿನ್ನೆಂಥ ಮಹತ್ವದ ಮೇಳ ಆಗಿರಬೇಕು ಅನ್ನುವಂಥದ್ದು. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಮಹಾಕುಂಭದ ಮಹಾ ಸಂಭ್ರಮ ಗರಿಗೆದರಿದೆ. ನಾಳೆ ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಅಲ್ಲಿ ಪವಿತ್ರ ಸ್ನಾನಕ್ಕಾಗಿ ಸಾಗರದೋಪಾದಿಯಲ್ಲಿ ಜನ ಬಂದು ನೆರೆದಿದ್ದಾರೆ. ನಾಳೆಯ ಪವಿತ್ರ ಸ್ನಾನಕ್ಕಾಗಿ ಇವತ್ತೇ ಜನ ಅಲ್ಲಿ ಬಂದು ಸೇರ್ತಾ ಇದ್ದಾರೆ. ಪುಣ್ಯ ಸ್ನಾನ, ಮೌನಿ ಅಮಾವಾಸ್ಯೆಯ ಪುಣ್ಯ ಸ್ನಾನ ಸನಾತನ ಧರ್ಮದಲ್ಲಿ ಬಹಳ ಶ್ರೇಷ್ಠ ಅಂತ ಪರಿಗಣಿತವಾಗುತ್ತೆ. ಹಾಗಾಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳೋದಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ದೇಶದಾದ್ಯಂತ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ ಪ್ರಯಾಗ್ರಾಜ್ಗೆ. ಇವತ್ತು ರಾತ್ರಿ 7:35ಕ್ಕೆ ಮೌನಿ ಅಮಾವಾಸ್ಯೆ ಆರಂಭ ಆಗುತ್ತೆ. 29 ಅಂದರೆ ನಾಳೆ ಸಂಜೆ 6 ಗಂಟೆ ಅಷ್ಟೊತ್ತವರೆಗೂ ಕೂಡ ಈ ಮೌನಿ ಅಮಾವಾಸ್ಯೆ ಇರುತ್ತೆ. ಅಷ್ಟರಲ್ಲಿ ಕುಂಭಮೇಳದಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳೋದು ಅತ್ಯಂತ ಪುಣ್ಯಕರ ಅಂತ ಪರಿಗಣಿತವಾಗುತ್ತೆ. ದೋಷಗಳು ಕಳೆಯುತ್ತವೆ, ಕರ್ಮಗಳು ಕಳೆಯುತ್ತವೆ, ಪಾಪಗಳು ಕಳೆಯುತ್ತೆ ಅಂತ ಜನರ ಶ್ರದ್ಧೆ, ನಂಬಿಕೆ, ಭಕ್ತಿ. ನೂರಾರು ಕಿಲೋಮೀಟರ್ಗಳ ಉದ್ದಕ್ಕೂ ಹರಡಿರುವ ಮಹಾಕುಂಭಮೇಳದ ಸಿಟಿ ಏನಿದೆ, ಒಂದು ನಗರವನ್ನೇ ಅದಕ್ಕೋಸ್ಕರ ನಿರ್ಮಾಣ ಮಾಡಲಾಗಿದೆ. ಆ ಒಂದು ಜಾಗದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಧು ಸಂತರು, ಜನರು, ಪ್ರತಿಯೊಬ್ಬರು ಆಸಕ್ತರು, ಭಕ್ತರು, ಶ್ರದ್ಧಾಳುಗಳು ಎಲ್ಲರೂ ಕೂಡ ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಜಗತ್ತಿನಾದ್ಯಂತ ಜನ ಕುತೂಹಲಗೊಂಡು ಈ ಮಹಾಕುಂಭ ಮೇಳವನ್ನು ನೋಡೋದಕ್ಕೂ ಬರ್ತಾ ಇದ್ದಾರೆ. ಆ ಥರದ ಒಂದು ವಿದ್ಯಮಾನ ಭಾರತದಲ್ಲಿ ಘಟಿಸ್ತಾ ಇರುವಂಥದ್ದು. 144 ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾಕುಂಭ ಮೇಳ ಅತ್ಯಂತ ವೈಭವೋಪೇತವಾಗಿ ನಡೆಯುತ್ತಾ ಇದೆ. ಬಹುಶಃ ಒಂದು ತಲೆಮಾರಿಗೆ ಒಮ್ಮೆ ಸಿಗಬಹುದಾದ ಒಂದು ವಿದ್ಯಮಾನ ಇದು. ಒಮ್ಮೆಯೂ ಸಿಗಲಿಕ್ಕಿಲ್ಲ. ಕುಂಭಮೇಳಗಳು ಸಿಗ್ತವೆ, ಆದರೆ ಮಹಾಕುಂಭಮೇಳ ಸಿಗುವಂಥದ್ದು ಎಷ್ಟೋ ತಲೆಮಾರಿಗೆ ಒಂದು ಬಾರಿ ಅಂತ ಹೇಳಬೇಕು. ಹಾಗಾಗಿ ಇದರಲ್ಲಿ ಪಾಲ್ಗೊಂಡು ಪುನೀತರಾಗೋದಕ್ಕೆ ದೇಶದಾದ್ಯಂತ ಜನ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಸಾರಿ ಮೌನಿ ಅಮಾವಾಸ್ಯೆಯ ಈ ದಿನ ಪುಣ್ಯ ಸ್ನಾನ ಮಾಡುವಂಥದ್ದು ಅತ್ಯಂತ ಶ್ರೇಯಸ್ಕರ ಅನ್ನೋದು ಸನಾತನ ಧರ್ಮದ ನಂಬಿಕೆ. ಹಾಗಾಗಿ ಜನ ದೊಡ್ಡ ಸಂಖ್ಯೆಯಲ್ಲಿ ದೇಶದ ಮೂಲೆ ಮೂಲೆಯಿಂದ ಪ್ರಯಾಗ್ರಾಜ್ಗೆ ಆಗಮಿಸ್ತಾ ಇದ್ದಾರೆ. ಫ್ಲೈಟ್ಗಳಲ್ಲಿ, ರೈಲ್ಗಳಲ್ಲಿ, ಬಸ್ಗಳಲ್ಲಿ ಯಾವೆಲ್ಲ ಸಾಧ್ಯತೆಗಳಿದೆಯೋ ಆ ಎಲ್ಲ ಸಂಪರ್ಕ ಸಾಧನಗಳನ್ನು ಬಳಸಿ ಜನ ಪ್ರಯಾಗ್ರಾಜ್ನತ್ತ ಬರ್ತಾ ಇದ್ದಾರೆ. ಭಾರತ ಕಾಣ್ತಾ ಇರುವಂತಹ ಬಹು ವಿಶೇಷವಾದ ವಿದ್ಯಮಾನ ಇದು ಅಂತಾನೆ ಹೇಳಬೇಕು. ಧಾರ್ಮಿಕ ಸಮ್ಮೇಳನದ ರೀತಿಯಲ್ಲಿ ನಡೀತಾ ಇರುವಂತಹ ಒಂದು ಮೇಳ. ಆದರೆ ದೇಶದ ಕಾಲು ಭಾಗಕ್ಕಿಂತಲೂ ಹೆಚ್ಚಿನ ಜನಸಂಖ್ಯೆ ಈ ಮೇಳದಲ್ಲಿ ಇರುತ್ತೆ ಅಂದರೆ ಅದಿನ್ನೆಂಥ ಮಹತ್ವದ ಮೇಳ ಆಗಿರಬೇಕು ಅನ್ನುವಂಥದ್ದು.